ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಭರ್ಜರಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕುಕ್ಕರಹಳ್ಳಿ ಕೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಒಡೆಯರ್ ಮತಬೇಟೆಗೆ ಇಳಿದಿದ್ದಾರೆ. ಕ್ಷೇತ್ರ ಪ್ರವಾಸದಲ್ಲಿ ಜನರಿಂದ ಅವರಿಗೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಯದುವೀರ್ ಒಡೆಯರ್ ಮಾತನಾಡಿದ್ರು. ನಾಳೆ ನಾಮಪತ್ರ ಸಲ್ಲಿಸಲಿದ್ದೇನೆ ಅಂತ ಹೇಳಿದ್ರು. ಬಿಜೆಪಿ ಅಭ್ಯರ್ಥಿ ಒಡೆಯರ್ ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾರೆ. ಕೋಟೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಾಮಪತ್ರವನ್ನು ಸಲ್ಲಿಸ್ತಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ರಂಗೇರಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕೂಡ ಸಮಾನಾಂತರವಾಗಿ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪ್ರತಿದಿನವೂ ಕೂಡ ಬೆಳಗ್ಗೆಯಿಂದ ತಡರಾತ್ರಿವರೆಗೂ ಕೂಡ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ. ಇವತ್ತು ಕೂಡ ವಾಯುವಿಹಾರಕ್ಕೆ ತೆರಳಿರ್ತಕ್ಕಂಥ ಜನರನ್ನೆಲ್ಲ ಮಾತನಾಡ್ತಿದ್ದಾರೆ, ಪ್ರಚಾರವನ್ನು ಮಾಡ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತಿನ ನಿಮ್ಮ ಪ್ರಚಾರ ಹೇಗಿತ್ತು ಸರ್? ಬೆಳಗ್ಗೆ ನಮ್ಮ ಕುಕ್ಕರಹಳ್ಳಿ ಕೆರೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ವಾಕ್ ಹೋಗಿದ್ವಿ. ನಾನು ಅಲ್ಲಿ ಅನೇಕ ಬಾರಿ ಹೋಗಿದ್ದೀನಿ, ಬಾಲ್ಯದಿಂದನೂ ಕೂಡ ಅಲ್ಲಿ ಹೋಗ್ತಾ ಬಂದಿರುವಂಥದ್ದು ಅನುಭವಗಳಿದೆ. ಸಂತೋಷದ ವಿಷಯ ಅದೆಲ್ಲನೂ ರಿವಿಸಿಟ್ ಮಾಡುವಂಥದ್ದಾಯಿತು. ನಮ್ಮ ಕುಕ್ಕರಹಳ್ಳಿ ಕೆರೆಗೆ ಅಲ್ಲಿ ಸುತ್ತ ಇರುವ ಎಲ್ಲ ಜನಾಂಗ ಬಂದಿರೋ ವಾಕನ್ನು ಭೇಟಿ ಆಯಿತು. ಅವ್ರ ಜೊತೆ ಸಣ್ಣ ಸಣ್ಣ ಚರ್ಚೆಗಳಾಯಿತು. ಮತ್ತು ಅವರು ಕೂಡ ನಮ್ಮ ಬೆಂಬಲಕ್ಕಾಗಿ ಎಲ್ಲ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ರು. ಮತ್ತು ಅವರ ಎಲ್ಲ ಒಂದು ಮೈಸೂರಿಗೆ ಒಳ್ಳೆಯ ಅಭಿವೃದ್ಧಿ ಮಾಡಬೇಕು ಅಂತ ಸಂದೇಶವನ್ನು ಕೊಟ್ಟರು. ಓಕೆ, ಅಂದರೆ ಈಗ ನಾಳೆ ನಾಮಪತ್ರ ಸಲ್ಲಿಕೆ ಕೂಡ ನಡೀತಾ ಇದೆ. ನಾಮಪತ್ರ ಸಲ್ಲಿಕೆಗೆ ಯಾರೆಲ್ಲ ಬರ್ತಾರೆ, ಎಷ್ಟೊತ್ತಿಗೆ, ಏನು ಪ್ಲಾನ್ ಅದು? 10:30 ಬೆಳಗ್ಗೆ ನಮ್ಮ ಕೋಟೆ ಆಂಜನೇಯಿಂದ ಪ್ರಾರಂಭ ಆಗುತ್ತೆ. ಅರಮನೆ ಬಳಿ ಕೋಟೆ ಆಂಜನೇಯ ಸ್ವಾಮಿಯಿಂದ ನಮ್ಮ ತಾಯಿಯವರು ಇರ್ತಾರೆ ಮತ್ತು ನಮ್ಮ ರಾಜ್ಯದ ಇಬ್ಬರು ಜನತಾದಳಿನ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಬಿಜೆಪಿನೂ ಕೂಡ ಉಪಸ್ಥಿತರಿರ್ತಾರೆ. ಸ್ಥಳೀಯ ಮುಖಂಡರು ಕೂಡ ಭಾಗವಹಿಸ್ತಾರೆ. ನಿನ್ನೆ ಕೂಡ ನಾಮಿನೇಷನ್ ಫೈಲ್ ಮಾಡಿದ್ರಿ. ಹಾಂ, ಇಲ್ಲ, ಅದು ಜ್ಯೋತಿಷ್ಯ ಪ್ರಕಾರ ಅದು ಒಂದು ಸಣ್ಣದಾಗಿತ್ತು. ನಾವು 3 ಬಾರಿ ಫೈಲ್ ಮಾಡ್ಬೋದು ಅಂತ. ಸೊ ಅದನ್ನೆಲ್ಲ ಇರೋವಂಥದ್ದು ಅವಕಾಶಗಳೆಲ್ಲ ತಗೋಬೇಕಾಗಿದೆ ಅಷ್ಟೇ. ಮೊದಲ ದಿನದಿಂದನೂ ಕೂಡ ನೀವು ಅರಮನೆ ಬಿಟ್ಟು ಹೊರಗೆ ಬಂದು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಪ್ರಚಾರವನ್ನು ಮಾಡ್ತಿದ್ರಿ. ಆರಂಭದ ದಿನಗಳು ಹೇಗಿತ್ತು? ಈಗಾಗಲೇ ಕೂಡ 15-20 ದಿನಗಳು ಕಳೀತಾ ಇದೆ. ಜನ ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಏನನ್ನು ಅರ್ಥಕೊಂಡ್ರಿ ಹೊರಗೆ ಬಂದ ಮೇಲೆ? ಕಳೆದ 9 ವರ್ಷದಿಂದನೂ ಆಚೆ ಬರ್ತಾ ಇದ್ದೀವಿ. ಅರಮನೆಗೆ ಸಮೇತ ಏನೇನು ಕಾರ್ಯಕ್ರಮಗಳಿದೆ ಅದು ಅಲ್ಲ ಅರಮನೇಲಿ ಆಗ್ತಾ ಇದೆ. ನಮ್ಮ ಆಚೆ ಇರೋ ಕಾರ್ಯಕ್ರಮನೂ ಆಚೆ ಮಾಡ್ತಾ ಇದ್ವಿ. ನಾವು ಸ್ವಾಭಾವಿಕವಾಗಿದ್ದೀವಿ. ಅದೇ ರೀತಿ ಹಿಂದೆ ಹೇಗೆ ನಡೀತಾ ಇತ್ತು ಅದೇ ರೀತಿ ನಡೀತಾ ಬಂದಿದೆ. ಚುನಾವಣೆ ಸಮಯದಲ್ಲಿ ಕೆಲವು ಜನರ ಒಂದು ಸಂಕಷ್ಟಗಳಿರ್ಬೋದು, ಅವ್ರದ್ದೇ ಒಂದು ಸಮಸ್ಯೆಗಳಿರ್ಬೋದು, ಅಥವಾ ಏನೇನು ಸಂದೇಶಗಳಿರ್ಬೋದು, ಅಥವಾ ಮೈಸೂರು ಅಭಿವೃದ್ಧಿಗಾಗಿ ಅವ್ರದ್ದೇ ಒಂದು ಸಲಹೆ ಇರುತ್ತೆ. ಅದೆಲ್ಲನೂ ನಾವು ಸ್ವಾಗತ ಮಾಡಿದ್ದೀವಿ ಮತ್ತು ಅದನ್ನ ಎಲ್ಲನೂ ಅವ್ರ ಜೊತೆ ಒಂದು ರೀತಿಯ ಸಂವಾದದೊಂದಿಗೆ ಮುಂದುವರಿತಾ ಇದೆ. ಓಕೆ, ಅಂದರೆ ಮೈಸೂರು ಕೊಡಗು ಭಾಗದಲ್ಲಿ ನೀವು ಕಂಡಂಥ ಅತಿ ಪ್ರಮುಖವಾದ ಸಮಸ್ಯೆ ಯಾವುದು ಸರ್? ಸಮಸ್ಯೆಗಳು ಅಂತ ಹೇಳಬಲ್ಲು ಐ ಥಿಂಕ್ ಅವಕಾಶಗಳು ಅಂತ ಹೇಳ್ಬೋದು. ಇಲ್ಲಿ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಅವಕಾಶ ಇದೆ. 2 ಜಿಲ್ಲೆಯಲ್ಲೂ ಕೂಡ ಅದರ ಹೊಂದಾಣಿಕೆ ಇದೆ. 2 ಜಿಲ್ಲೆಯೂ ಕೂಡ ಒಂದು ಪ್ರಕೃತಿಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡಬೇಕಂತ ಒಂದು ಆಸೆ ಇದೆ. 2 ಜಿಲ್ಲೆಯಲ್ಲೂ ಕೂಡ ನಮ್ಮ ಕೃಷಿ ಕ್ಷೇತ್ರ ಭಾಳ ದೊಡ್ಡ ಅವಲಂಬನೆ ಇದೆ. ಇಲ್ಲಿ ಮೈಸೂರಲ್ಲಿ ಕೈಗಾರಿಕೆ IT ಒಂದು ಕ್ಷೇತ್ರನೂ ಕೂಡ ಅಭಿವೃದ್ಧಿ ಆಗಬೇಕಾಗಿರುವಂಥದ್ದು ಸಂದೇಶ ಬಂದಿದೆ. ಇದೆಲ್ಲನೂ ಕೂಡ ನಾವು ಮುಂದುವರಿತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದ. ಸೊ ಇದಿಷ್ಟು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರ ಮಾತಾಗಿರ್ತಕ್ಕಂಥ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.